ಕೇಳ್ತಾ ಇಲ್ಲ ನಮ್ಮ ಸಂಸದರು ಅಂತ ನೀವು ನೀವು ಅವ್ರನ್ನ ಕೇಳಿದ್ರೆ ಅವ್ರಿಗೆ ಬಾಯಿ ಇಲ್ಲ ಅಂದ್ರೆ ಕೇಳಲಿಕ್ಕೆ ಇರುತ್ತೆ. ಬಾಯಿ ಇದೆ ಪಾಪ. ಅವರು ನಿಂತು ಪ್ರಧಾನಿ ಮುಂದುಗಡೆ ಗೃಹ ಸಚಿವರು ಮುಂದುಗಡೆ ನಿಂತು ಕೇಳುವಂತ ಒಂದು ಸ್ಥೈರ್ಯ ಇರಬೇಕಲ್ಲ, ಅದು ಸ್ವಲ್ಪ ಕಡಿಮೆ ಇದ್ದಂಗೆ ಕಾಣ್ತದೆ. ಲೋಕಸಭಾ ಚುನಾವಣೆ ತಯಾರಿಗಳು ನೋಡಿ, ನಾವು ಚುನಾವಣೆಗೆ ತಯಾರು ಮಾಡೋ ಪಕ್ಷ ಅಲ್ಲ. ನಾವು ಸತತವಾಗಿ ಜನರೊಟ್ಟಿಗೆ ಇದ್ದೀವಿ. ಯಾವಾಗಲೂ ನಾವು ಯಾವತ್ತೂ ಚುನಾವಣೆ ಎದುರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತಲ್ಲ ಚುನಾವಣೆ ನಮಗೆ ಮೊದಲಿಂದ ಚುನಾವಣೆ ಎದುರಿಸ್ಕೊಳ್ಬೇಕು. ಬಟ್ ನಾವು ಜನರಿಗೆ ಏನು ಭರವಸೆ ಕೊಟ್ಟಿದ್ದೀವಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ, ಅದನ್ನ ಈಗಾಗಲೇ ಈಡೇರಿಸಿದ್ವಿ. ಪ್ರತಿಯೊಂದು ನಮ್ಮ ಯಾವುದಿದೆ ನಮ್ಮ ಗ್ಯಾರಂಟಿಗಳು ಈಗಾಗಲೇ ಜಾರಿಗೆ ಬಂದಿದೆ, ಜನಕ್ಕೆ ಗೊತ್ತಾಗಿದೆ. ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಚರ್ಚೆಗಳು ಅದೆಲ್ಲ ಹೈಕಮಾಂಡ್ ಮಟ್ಟದ. ನಾನು ಇಲ್ಲಿ ಬಂದಿದ್ದು ಇದನ್ನ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲಿಲ್ಲ, ಅದು ನಮ್ಮ ವೈದ್ಯ ಅವರು ಇನ್ಚಾರ್ಜ್ ಇದ್ರು. ಅದಕ್ಕೆ ನಾನು ಬಂದಿದ್ದು ಪ್ರಿಪ್ರೇಷನ್ ಮಾಡ್ಲಿಕ್ಕೆ, ಯಾವುದಕ್ಕೆ ನಮ್ಮ ಚುನಾವಣಾ ಪ್ರಿಪರೇಷನ್ಗೋಸ್ಕರ ಬಂದು ಅದರ ವಿಚಾರ ನನ್ನ ಕೇಳಿದ್ರು. ಕರಾವಳಿ ಜನ ಏನು ಸರ್ ಕೈ ಹಿಡಿತಾರ, ಎಲ್ಲ ಲಾಭಗಳನ್ನ ಪಡ್ಕೊಳ್ತಾ ಇದ್ದಾರೆ, ಭಾಗ್ಯಗಳದ್ದು ಪಟ್ಟಿ ಇದೆ ನಿಮ್ಮ ಹತ್ರ, ವೋಟ್ ಹಾಕ್ತಾರ ಅಂತ ನೋಡಿ. ಅವ್ರು ನಮ್ಮೊಟ್ಟಿಗೆ ಇದ್ದವರು. ಕರಾವಳಿ ಇದು ಕಾಂಗ್ರೆಸ್ಸಿನ ಭದ್ರ ಕೋಟೆ ಆಗಿತ್ತು, ಕೆಲವೊಂದು ಕಾರಣದಿಂದ ಹೋಗಿರ್ಬೋದು. ಒಟ್ಟೆ ನಮಗೆ ನಂಬಿಕೆ ಇದೆ, ಆತ್ಮವಿಶ್ವಾಸ ಇದೆ, ಜನ ನಮ್ಮ ಕೈ ಹಿಡಿತಾರೆ. ಕೇಳ್ತಾ ಇಲ್ಲ ನಮ್ಮ ಸಂಸದರು ಅಂತ ನೀವು ಅವ್ರನ್ನ ಕೇಳಿದ್ರೆ ಅವ್ರಿಗೆ ಬಾಯಿ ಇಲ್ಲ ಅಂದ್ರೆ ಕೇಳಲಿಕ್ಕೆ ಇರುತ್ತೆ. ಬಾಯಿ ಇದೆ ಪಾಪ. ಅವರು ನಿಂತು ಪ್ರಧಾನಿ ಮುಂದುಗಡೆ ಗೃಹ ಸಚಿವರು ಮುಂದುಗಡೆ ನಿಂತು ಕೇಳುವಂತ ಒಂದು ಸ್ಥೈರ್ಯ ಇರಬೇಕಲ್ಲ, ಅದು ಸ್ವಲ್ಪ ಕಡಿಮೆ ಇದ್ದಂಗೆ ಕಾಣ್ತದೆ. ಲೋಕಸಭಾ ಚುನಾವಣೆ ತಯಾರಿಗಳು ನೋಡಿ, ನಾವು ಚುನಾವಣೆಗೆ ತಯಾರು ಮಾಡೋ ಪಕ್ಷ ಅಲ್ಲ. ನಾವು ಸತತವಾಗಿ ಜನರೊಟ್ಟಿಗೆ ಇದ್ದೀವಿ. ಯಾವಾಗಲೂ ನಾವು ಯಾವತ್ತೂ ಚುನಾವಣೆ ಎದುರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತಲ್ಲ ಚುನಾವಣೆ ನಮಗೆ ಮೊದಲಿಂದ ಚುನಾವಣೆ ಎದುರಿಸ್ಕೊಳ್ಬೇಕು. ಬಟ್ ನಾವು ಜನರಿಗೆ ಏನು ಭರವಸೆ ಕೊಟ್ಟಿದ್ದೀವಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ, ಅದನ್ನ ಈಗಾಗಲೇ ಈಡೇರಿಸಿದ್ವಿ. ಪ್ರತಿಯೊಂದು ನಮ್ಮ ಯಾವುದಿದೆ ನಮ್ಮ ಗ್ಯಾರಂಟಿಗಳು ಈಗಾಗಲೇ ಜಾರಿಗೆ ಬಂದಿದೆ, ಜನಕ್ಕೆ ಗೊತ್ತಾಗಿದೆ. ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಚರ್ಚೆಗಳು ಅದೆಲ್ಲ ಹೈಕಮಾಂಡ್ ಮಟ್ಟದ. ನಾನು ಇಲ್ಲಿ ಬಂದಿದ್ದು ಇದನ್ನ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲಿಲ್ಲ, ಅದು ನಮ್ಮ ವೈದ್ಯ ಅವರು ಇನ್ಚಾರ್ಜ್ ಇದ್ರು. ಅದಕ್ಕೆ ನಾನು ಬಂದಿದ್ದು ಪ್ರಿಪ್ರೇಷನ್ ಮಾಡ್ಲಿಕ್ಕೆ, ಯಾವುದಕ್ಕೆ ನಮ್ಮ ಚುನಾವಣಾ ಪ್ರಿಪರೇಷನ್ಗೋಸ್ಕರ ಬಂದು ಅದರ ವಿಚಾರ ನನ್ನ ಕೇಳಿದ್ರು. ಕರಾವಳಿ ಜನ ಏನು ಸರ್ ಕೈ ಹಿಡಿತಾರ, ಎಲ್ಲ ಲಾಭಗಳನ್ನ ಪಡ್ಕೊಳ್ತಾ ಇದ್ದಾರೆ, ಭಾಗ್ಯಗಳದ್ದು ಪಟ್ಟಿ ಇದೆ ನಿಮ್ಮ ಹತ್ರ, ವೋಟ್ ಹಾಕ್ತಾರ ಅಂತ ನೋಡಿ. ಅವ್ರು ನಮ್ಮೊಟ್ಟಿಗೆ ಇದ್ದವರು. ಕರಾವಳಿ ಇದು ಕಾಂಗ್ರೆಸ್ಸಿನ ಭದ್ರ ಕೋಟೆ ಆಗಿತ್ತು, ಕೆಲವೊಂದು ಕಾರಣದಿಂದ ಹೋಗಿರ್ಬೋದು. ಒಟ್ಟೆ ನಮಗೆ ನಂಬಿಕೆ ಇದೆ, ಆತ್ಮವಿಶ್ವಾಸ ಇದೆ, ಜನ ನಮ್ಮ ಕೈ ಹಿಡಿತಾರೆ.